ಈ ವಿಡಿಯೋದಲ್ಲಿ CBT ಎಕ್ಸಾಮ್ ಕಂಪ್ಯೂಟರ್ ಅಲ್ಲಿ ಸ್ಕ್ರೀನ್ ಒಳಗೆ ಕ್ವಶನ್ ಯಾವ ರೀತಿ ಕಾಣುತ್ತೆ, ಕ್ವಶನ್ ಯಾವ ರೀತಿ ಅಟೆಂಡ್ ಮಾಡಬೇಕು, ಲ್ಯಾಂಗ್ವೇಜ್ ಯಾವ ರೀತಿ ಚೇಂಜ್ ಮಾಡಬೇಕು ಮತ್ತು ಎಕ್ಸಾಮ್ ಯಾವ ರೀತಿ ಇರುತ್ತೆ, ಸಿಂಪಲ್ ಟ್ರಿಕ್ಸ್ ಹೇಳ್ತೀನಿ ಬನ್ನಿ. ಬಹಳ ಕ್ಯಾಂಡಿಡೇಟ್ಗೆ ಫಸ್ಟ್ ಟೈಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬರೆಯೋದ್ರಿಂದ ಟೆನ್ಷನ್ ಇರುತ್ತೆ. ಅದರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ. ಕ್ವಶನ್ ಸೆಲೆಕ್ಟ್ ಮಾಡೋದು ಹೇಗೆ, ನೆಕ್ಸ್ಟ್ ಕ್ವಶನ್ ಹೋಗೋದು ಹೇಗೆ, ರಿವ್ಯೂ ಮಾಡೋದು ಹೇಗೆ, ಲ್ಯಾಂಗ್ವೇಜ್ ಚೇಂಜ್ ಆಪ್ಷನ್ ಎಲ್ಲಿರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಯಾರು ಸ್ಕಿಪ್ ಮಾಡಬೇಡಿ. ಈಗ ಫಸ್ಟ್ ಗೂಗಲ್ಗೆ ಹೋಗಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಕೊಡಿ. ಆಮೇಲೆ ಫಸ್ಟ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ, ಕ್ಯಾಪ್ಚರ್ ಕೋಡ್ ಕರೆಕ್ಟಾಗಿ ಕೊಡಬೇಕು. ಎಂಟೈರ್ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಅಗ್ನಿಪಥ್ ಅಂತ ಇದೆಯಲ್ಲ, ಇದ್ರಲ್ಲಿ ಹೋಗಿ ಆನ್ಲೈನ್ CE ಪ್ರಾಕ್ಟೀಸ್ ಟೆಸ್ಟ್ ಅಂತ ಇರುತ್ತೆ. ಇಲ್ಲಿ ಎಸ್ ಅಂತ ಕೊಡಿ, ಸ್ವಲ್ಪ ಲೋಡ್ ಆಗೋಕ್ಕೆ ಟೈಮ್ ಇರುತ್ತೆ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ದ ಕ್ಯಾಟಗರಿ ಅಪ್ಲೈಡ್ ಫಾರ್ ಅಂತ ಇದೆಯಲ್ಲ, ಇಲ್ಲಿ ಕೊಟ್ಟು ಸಪೋಸ್ ನೀವು ಯಾವುದಕ್ಕೆ ಅಪ್ಲೈ ಮಾಡಿರ್ತೀರಾ, ನೀವು ಯಾವುದಕ್ಕೆ ಅಪ್ಲೈ ಮಾಡಿರ್ತೀರಾ ಅಂತ ನೋಡ್ಕೊಂಡು ಅಗ್ನಿವೀರ್ GD ಟೆಕ್ನಿಕಲ್, ಈಗ ನಾವು ಅಗ್ನಿವೀರ್ GD ನೋಡೋಣ, ಗೋ ಅಂತ ಕೊಡಿ. ಇಲ್ಲಿದೆ ನೋಡಿ, ಈ ತರ ನಿಮಗೆ ಸೇಮ್ ಎಕ್ಸಾಮ್ ಅಲ್ಲಿ ಸೇಮ್ ಇದೇ ತರ ಇರುತ್ತೆ. ಇಲ್ಲಿ ನಿಮ್ಮ ಫೋಟೋ, ಆಮೇಲೆ ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ಲಾಗಿನ್, ಇಲ್ಲಿ ಪಾಸ್ವರ್ಡ್ ಅವ್ರು ಹೇಳ್ತಾರೆ, ಅದನ್ನ ನೀವು ಅಲ್ಲಿ ಹಾಕಿ ಲಾಗಿನ್ ಕೊಟ್ಟಾಗ ಈ ತರ ಬರುತ್ತೆ. ಇಲ್ಲಿ ನೀವು ಫಸ್ಟ್ ಇಲ್ಲಿ ವಿನ್ ಅಂತದ್ದು ಇದೆಯಲ್ಲ, ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಓದೋಕೆ ನಿಮಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಓದಿದ್ರೆ ಅರ್ಥ ಆಗುತ್ತೆ ಅಂತ ಇಲ್ಲಿ ನೋಡಿ. ಎಲ್ಲ 13 ಲ್ಯಾಂಗ್ವೇಜ್ ಇರುತ್ತೆ. 13 ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಕನ್ನಡ ಬೇಕಾದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡು ಈ ತರ ಕೆಳಗಡೆ ಬಂದು ಇದನ್ನೆಲ್ಲ ಓದ್ಕೊಂಡು ನೆಕ್ಸ್ಟ್ ಕೊಡಿ. ಇಲ್ಲಿ ಮತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಬರೀತೀರಾ ಅನ್ನೋದು ಅಲ್ಲಿ ಆಲ್ರೆಡಿ ಬಂದಿರುತ್ತೆ. ನೀವು ಅಪ್ಲೈ ಮಾಡಿದಾಗ ಯಾವ ಲ್ಯಾಂಗ್ವೇಜ್ ಕೊಟ್ಟಿರ್ತೀರಾ ಅಂತ, ಆದ್ರೂ ನೀವು ಒಂದ್ಸತಿ ಇಲ್ಲಿ ಕೊಡಬೇಕು. ಕನ್ನಡ ಅಂತ ಕೊಟ್ಟು ಇಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ್ಮೇಲೆ ಐ ಆಮ್ ರೆಡಿ ಟು ಬಿಗಿನ್ ಅಂತ ಸ್ಟಾರ್ಟ್ ಮಾಡಿ. ಸೇಮ್ ಇದೇ ತರ ಪ್ರೊಸೀಜರ್ ಇರುತ್ತೆ ಅಲ್ಲಿ. ಈ ತರ ಓಪನ್ ಆಗುತ್ತೆ ನೋಡಿ, ಈ ತರ ಸೇಮ್ ಇದೇ ತರ ಇರುತ್ತೆ. ಜನರಲ್ ನಾಲೆಡ್ಜ್, ಜನರಲ್ ಸೈನ್ಸು, ಮ್ಯಾಥ್ಸು, ಲಾಜಿಕಲ್ ರೀಸನಿಂಗ್ ನೋಡಿ. ನೀವು ನಿಮ್ಗೆ ಫಸ್ಟ್ ಯಾವ್ದು ಈಸಿ ಆಗುತ್ತೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಜನರಲ್ ಸೈನ್ಸ್ ಆದರೆ ಜನರಲ್ ಸೈನ್ಸು, ಮ್ಯಾಥ್ಸು, ಲಾಜಿಕಲ್ ರೀಸನಿಂಗ್, ಈ ಥರ ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ಕ್ವಶನ್ನು ಜನರಲ್ ನಾಲೆಡ್ಜ್ ಹೋಗೋಣ ಫಸ್ಟು. ಈ ಕ್ವಶನ್ನು ನಿಮಗೆ ಕನ್ನಡದಲ್ಲಿ ಅರ್ಥ ಆಗಲಿಲ್ಲ, ನನಗೆ ಇಂಗ್ಲೀಷಲ್ಲಿ ಬೇಕು ಅಂತಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಂಗ್ಲೀಷು ಕನ್ನಡ ಎರಡೇ ಆಪ್ಷನ್ ಇರುತ್ತೆ. ನೀವು ಎಕ್ಸಾಮಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕನ್ನಡ ಅಂತ ಕೊಟ್ಟಿದ್ರೆ ನಿಮಗೆ ಇಂಗ್ಲೀಷ್ ಆಪ್ಷನ್ ಇರುತ್ತೆ, ಇಂಗ್ಲೀಷ್ ಅಂತ ಕೊಟ್ಟರೆ ಕನ್ನಡ ಆಪ್ಷನ್ ಇರುತ್ತೆ. ಅದಕ್ಕೆ ನೋಡಿ, ಈ ಕ್ವಶನ್ ಮತ್ತೆ ಚೇಂಜ್ ಆಯಿತು. ಇದೇ ಥರ ಈಗ ಇದಕ್ಕೆ ಆನ್ಸರು ಆಪ್ಷನ್ B ಕೊಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟರೆ ಮಾತ್ರ ನಿಮ್ಮದು ಸೇವ್ ಆಯಿತು. ಮತ್ತು ಅದನ್ನಷ್ಟೇ ಕನ್ಸಿಡರ್ ಮಾಡೋದು. ಇಲ್ಲ ನೀವು ಹಿಂಗೆ ಟಿಕ್ ಮಾಡ್ಕೊತ ಹಿಂಗೆ ನೆಕ್ಸ್ಟ್ ಈ ಥರ ಮೂವ್ ಆದರೆ ಅದು ಸೇವ್ ಆಗಿರಲ್ಲ. ಹಾಗಾಗಿ ನೀವು ಈ ಥರ ಸೆಲೆಕ್ಟ್ ಮಾಡಿದ ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಕೊಡಲೇಬೇಕು. ಈಗ ಇನ್ನೊಂದಿದೆ ನೋಡಿ, ಈಗ ಈ ಥರ ಕೊಟ್ಟಿದ್ದೀರಾ, ಈಗ ನಮಗೆ ಇದು ಆಪ್ಷನ್ ಅಲ್ಲ ಸೆಕೆಂಡ್ ಆಪ್ಷನ್ ಅಂತ ಗೊತ್ತಾದಾಗ ಕ್ಲಿಯರ್ ರೆಸ್ಪಾನ್ಸ್ ಕೊಡ್ಬೋದು, ಅವಾಗ ಡಿಲೀಟ್ ಆಗುತ್ತದು. ಆಮೇಲೆ ಇನ್ನೊಂದು, ಈಗ ಸೆಕೆಂಡ್ ಆಪ್ಷನ್ ಮಾಡಿರ್ತೀರಾ, ಈಗ ಇದು ಡೌಟ್ ಇದೆ ಅಂತಂದರೆ ಮಾರ್ಕ್ ಫಾರ್ ರಿವ್ಯೂ ನೆಕ್ಸ್ಟ್ ಅಂತ ಕೊಟ್ಟರೆ ನೋಡಿ ಈ ಥರ ಇರುತ್ತೆ. ಆವಾಗ ನೀವೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಕೊನೆಗೆ ಆ ಆಪ್ಷನ್ನ ಓಪನ್ ಮಾಡ್ಕೊಂಡು ಆ ಕ್ವಶನ್ನ ಆವಾಗ ನೀವು ನೋಡ್ಬೋದು ಆ ಥರ. ಆಮೇಲೆ ನೋ ನೆಗೆಟಿವ್ ಮಾರ್ಕ್ಸ್ ಅಂತಿದೆ. ನೀವು ಪ್ರತಿ ಕ್ವಶನ್ಗೆ 2 ಮಾರ್ಕ್ಸ್ ಅಂತ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಹಾಗಾಗಿ 50 ಕ್ವಶನಿಗೆ 50 ಕ್ವಶನ್ ಹಾಕ್ಬರ್ರಿ. ಸ್ಟಾರ್ಟಿಂಗು ನಿಮ್ಗೆ ಯಾವ್ಯಾವ ಗೊತ್ತಿದೋ ಅವನ್ನೆಲ್ಲ ಆಪ್ಷನ್ ಚೂಸ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಕೊಂತ ಹೋಗಿ. ಕೊನೆಯಲ್ಲಿ ಯಾವ್ಯಾವ ಗೊತ್ತಾಗಲ್ಲ ಅವಕ್ಕೆಲ್ಲ ನೀವು ರ್ಯಾಂಡಮಾಗಿ ಹಾಕ್ಬರ್ರಿ. ಯಾವ್ದು ಒಂದು ಕ್ವಶನ್ನು ಬಿಟ್ಟು ಬರಬೇಡ್ರಿ, ಯಾಕಂದರೆ ಇದು ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಹಾಗಾಗಿ ಅಕಸ್ಮಾತ್ ಕರೆಕ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ನೀವೀಗ ಕ್ವಶನ್ನ ಈಗ ನೆಕ್ಸ್ಟ್ 7ನೇ ಕ್ವಶನ್ಗೆ ಹೋಗಿರ್ತೀರಿ, ಈಗ 8ನೇ ಕ್ವಶನ್ ನೀವು ನೋಡಿರಲ್ಲ. ಹಾಗಾಗಿ ನೀವು ಪ್ರೀವಿಯಸ್ ಅಂತ ಇದೆ ನೋಡಿಲ್ಲ ಒಂದು ಆಪ್ಷನ್ನು, ಇದನ್ನ ಮಾಡಿದರೆ ಮತ್ತೆ 6 ಕ್ವಶನಿಗೆ ಬರುತ್ತೆ ನೋಡಿ ಈ ಥರ. ಮತ್ತು ನಿಮ್ಮದು ಕಂಪ್ಯೂಟರ್ ಏನಾದ್ರು ಸ್ಟ್ರಕ್ ಆಯಿತು ಅಂದರೆ ಅಲ್ಲಿ ಎಲ್ಲ ರೋಗೆ ಒಬ್ಬೊಬ್ಬರು ಇನ್ವಿಜಿಲೇಟರ್ ಇರ್ತಾರೆ, ಅವ್ರನ್ನ ಕರೆದು ನೀವು ಕೇಳ್ಬೋದು, ಸರ್ ಈ ಥರ ಆಗ್ತಿದೆ ಗೊತ್ತಾಗ್ತಿಲ್ಲ ಅಂತ. ಅವರೆಲ್ಲ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಕೊನೆಗೆ ಸಬ್ಮಿಟ್ ಮಾಡೋದೇನು ಬೇಕಾಗಿಲ್ಲ, ಅದು ಆಟೋಮೆಟಿಕ್ಲಿ ಟೈಮ್ ಓಡ್ತಿರುತ್ತೆ ನೋಡಿ. ಇಲ್ಲಿ ಮೂಲೆಯಲ್ಲಿ ಟೈಮ್ ಆದ ಕೂಡಲೇ ಕೊನೆಗೆ ಅದೇ ಸಬ್ಮಿಟ್ ಆಗುತ್ತೆ. ಇದು ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿ ಫ್ರೀಯಾಗಿರುತ್ತೆ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಬಿಡಿಸಿ ಎಕ್ಸಾಮ್ಗೆ ಹೋಗಿ, ಭಾಳ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.